ಅಣ್ಣ. ಶೇಖರ್, ಏನೋ ಯೋಚನೆ ಮಾಡ್ತಿದ್ದೀರಾ? ಅಣ್ಣ, ರಿಯಲ್ ಎಸ್ಟೇಟ್ ಫೈಸಲ್ ಕಡೆಯಿಂದ ಎಲ್ಲ ಅಮೌಂಟ್ ಸೆಟ್ಲ್ ಆಯಿತು. ನೀವು ಇಷ್ಟು ಯೋಚನೆ ಮಾಡ್ತಿರೋದು ಯಾವತ್ತೂ ನೋಡಿಲ್ಲ ಅಣ್ಣ. ಏನಾಯಿತು? ಈ ಸಲ ನೋಡಿದ್ರೆ ರಾಜ ನನ್ನ ಗೆಲ್ಲ ಥರ ಇದ್ದಾನೆ. ರಾಜನ ಇಷ್ಟೊಂದು ಬೆಳೆಯೋದಕ್ಕೆ ಒಂದು ಕಾರಣ. ಅದು ಅವ್ರು ಬೆಳೆಸಿರೋ ಹುಡುಗರು ಸೈಯದ್ ಮತ್ತು ತಂಗಮ್. ಒಂದ್ಸರಿ ಅವ್ರ ಜೊತೆ ಮಾತಾಡಿ ನೋಡಲ ಅಣ್ಣ. ನಾವು ಎಲ್ಲ ಕೆಲಸ ಮಾಡ್ತಾರಾ? ನಾನು ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಆಯಿತು. ತಂಗಮ್, ಮಾರ್ಕೆಟ್ ಏರಿಯಾದಲ್ಲಿ ಲಾಸ್ಟ್ ಟೈಮ್ ವೋಟ್ ಕಮ್ಮಿ ಬಿತ್ತು. ಈ ಟೈಮು ಮಾರ್ಕೆಟ್ ಮಂಜು ಮತ್ತೆ ಬಾಟಾ ಭಾಸ್ಕರ್ಗೆ ಹೇಳು ಡೆಪಾಸಿಟ್ ಜಾಸ್ತಿ ಬೀಳ್ಬೇಕು. ಮಾತಾಡ್ತೀನಿ ಬಿಡು. ನಿನ್ನೆ ರಾತ್ರಿ ಮ್ಯಾನ್ಷನಸ್ ಕುಮಾರ್ ಮತ್ತೆ ಗ್ಯಾರೇಜ್ ಬಾಬು ಆಪೋಸಿಟ್ ಪಾರ್ಟಿಗೆ ತುಂಬ ಕೆಲಸ ಮಾಡ್ತಾ ಇದ್ರು. ಎಲೆಕ್ಷನ್ ಆಗಲಿ, ಇಬ್ಬರನ್ನೂ ಮುಗಿಸ್ಬಿಡು ಆಯ್ತಾ? ನಾನು ಅವ್ರನ್ನ ಅವತ್ತೇ ಮುಗಿಸ್ತೀನಿ ಅಂತ ಇದ್ದೆ. ಎಲೆಕ್ಷನ್ ಮುಗಿಲಿ, ಎಲ್ಲರನ್ನೂ ನೋಡ್ಕೊತೀನಿ. ಇವನ ಹಾಕೋ ಬಂದ ಇಲ್ಲಿ ಬುಲಾವುಸ್ಕೋ. ರಾಜನನ್ಗೋಸ್ಕರ ತುಂಬ ಕೆಲಸ ಮಾಡಿದ್ದೀರಾ, ತುಂಬ ಕಷ್ಟಪಟ್ಟಿದ್ದೀರಾ. ನಮ್ಮ ಸಿದ್ಧನನ್ಗೋಸ್ಕರ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಆ ಒಂದು ಕೆಲಸ ರಾಜನನ್ ಸಾವು. ಅಣ್ಣನೇ ಹಾಕ ಕೇಳ್ತೀಯ? ಎಲೆಕ್ಷನ್ ಟೈಮ್ ಅಣ್ಣ ಬೇಡ ಅಂತ ಹೇಳಿದ್ದಾರೆ. ಅವ್ನು ಎಲ್ಲಿ ಬಂದು ಏನು ಮಾತಾಡ್ತಾವನೆ ಅಂತ ಗೊತ್ತಾ?